ಹಾಯ್, ನಾನು CA Akshatha Udupa Groww Kannada ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾಕ್ಸ್ ಪೇನ್ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಕ್ಸ್ ಪೇನ್ ಅಂದರೆ ಏನು, ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಥರ ಸ್ಟ್ರಾಟಜಿಯನ್ನು ಮಾಡ್ಬೋದು, ಅದೇ ಥರ ಸಡನ್ನಾಗಿ ಬರುವಂತಹ ಸ್ಪೈಕ್ಸಿಂದಾಗಿ ನಮಗಾಗುವ ಪ್ರಾಬ್ಲಮನ್ನು ನಾವು ಮ್ಯಾಕ್ಸ್ ಪೇನ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋ ಎಲ್ಲ ಇನ್ಫಾರ್ಮೇಷನನ್ನು ನೋಡೋಣ. ಅದಕ್ಕೂ ಮೊದಲು ನಿಮಗೆ ಈ ಟಾಪಿಕ್ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಈ ಮ್ಯಾಕ್ಸ್ ಪೇನ್ ಅಂದರೆ ಏನು? ಯಾವ ಸ್ಟ್ರೈಕಲ್ಲಿ ಆಪ್ಷನ್ ಎಕ್ಸ್ಪೈರ್ ಆದರೆ ಆಪ್ಷನ್ ಬಯರ್ಸಿಗೆ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೋ ಆ ಸ್ಟ್ರೈಕನ್ನು ನಾವು ಮ್ಯಾಕ್ಸ್ ಪೇನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ನಿಫ್ಟಿ ಅರೌಂಡ್ 19,300 ಅಂತ ಎಸ್ಯೂಮ್ ಮಾಡೋಣ. ಸೊ ಈಗ ನಾವು ಆಪ್ಷನ್ಸನ್ನು ಅರೌಂಡ್ 100 ರೂಪೀಸ್ ಪ್ರೀಮಿಯಂ ಕೊಟ್ಟು ಬೈ ಮಾಡಿದ್ರೆ ಈ ಆಪ್ಷನ್ ಥರ್ಸ್ಡೇ ಈ 19,300 ಸ್ಟ್ರೈಕಲ್ಲೇ ಎಕ್ಸ್ಪೈರ್ ಆದರೆ ಈ ಆಪ್ಷನ್ನಿನ ಪ್ರೀಮಿಯಂ 0 ಆಗುತ್ತೆ. ಸೊ ಇಲ್ಲಿ ಬಯರ್ಸಿಗೆ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಸೊ ಇದನ್ನು ನಾವು ಮ್ಯಾಕ್ಸ್ ಪೇನ್ ವ್ಯಾಲ್ಯೂ ಅಂತ ಕರಿತೇವೆ. ಸೊ ಯಾವ ಸ್ಟ್ರೈಕಲ್ಲಿ ಕಾಲ್ ಆಪ್ಷನ್ ಹಾಗೂ ಪುಟ್ ಆಪ್ಷನ್ ಎರಡನ್ನು ನಾವು ಟೋಟಲ್ ಮಾಡಿ ತಗೊಂಡಾಗ ಮ್ಯಾಕ್ಸಿಮಮ್ ಲಾಸ್ ಇನ್ಕರ್ ಆಗುತ್ತೋ ಆ ಸ್ಟ್ರೈಕನ್ನು ನಾವು ಮ್ಯಾಕ್ಸ್ ಪೇನ್ ಅಂತ ಕರಿತೇವೆ. ಇದನ್ನೇ ರಿವರ್ಸ್ ಕೂಡ ಮಾಡ್ಬೋದು. ಅಂದರೆ ಯಾವ ಸ್ಟ್ರೈಕಲ್ಲಿ ಆಪ್ಷನ್ ಸೆಲ್ಲರ್ಸಿಗೆ ತುಂಬ ಮಿನಿಮಮ್ ಲಾಸ್ ಆಗುತ್ತೋ ಅದನ್ನು ಕೂಡ ಮ್ಯಾಕ್ಸ್ ಪೇನ್ ಅಂತ ಕರಿತೇವೆ ಫ್ರಮ್ ಸೆಲ್ಲರ್ಸ್ ಪರ್ಸ್ಪೆಕ್ಟಿವ್. ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ATMನ 5 ಅಪ್ವರ್ಡ್ ಸ್ಟ್ರೈಕ್ಸ್ ಹಾಗೆ 5 ಡೌನ್ವರ್ಡ್ ಸ್ಟ್ರೈಕ್ಸನ್ನು ಫಸ್ಟಿಗೆ ತಗೊಳ್ಳಿ. ಸೊ ಈ ಸ್ಟ್ರೈಕ್ಗಳಲ್ಲಿ ಆಪ್ಷನ್ ಎಕ್ಸ್ಪೈರ್ ಆಗುತ್ತೆ ಅಂತ ಎಸ್ಯೂಮ್ ಮಾಡಿ. ಸೊ ಪ್ರತಿ ಒಂದು ಸ್ಟ್ರೈಕಲ್ಲಿ ಆಪ್ಷನ್ ಎಕ್ಸ್ಪೈರ್ ಆದರೆ ನಿಮ್ಮ ಮ್ಯಾಕ್ಸಿಮಮ್ P&L ಲಾಸ್ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಈ ಮ್ಯಾಕ್ಸಿಮಮ್ ಲಾಸನ್ನು ಇಂಟು ಓಪನ್ ಇಂಟ್ರೆಸ್ಟ್ ಮಾಡಿದರೆ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಇದನ್ನು ನೀವು ಕಾಲ್ ಆಪ್ಷನ್ ಹಾಗೂ ಪುಟ್ ಆಪ್ಷನ್ ಎರಡಕ್ಕೂ ಮಾಡಿದಾಗ ನಿಮಗೆ ಪ್ರತಿ ಸ್ಟ್ರೈಕಲ್ಲಿ ಆಗುವಂತಹ ಮ್ಯಾಕ್ಸಿಮಮ್ ಲಾಸ್ ಸಿಗುತ್ತೆ. ಸೊ ಯಾವ ಸ್ಟ್ರೈಕಲ್ಲಿ ಅತಿ ಹೆಚ್ಚು ಲಾಸ್ ನೋಡ್ಲಿಕ್ಕೆ ಸಿಗುತ್ತೋ ಅದು ಫ್ರಮ್ ಬಯರ್ಸ್ ಪಾಯಿಂಟಿಂದ ಮ್ಯಾಕ್ಸ್ ಪೇನ್ ಆಗುತ್ತೆ. ಅದೇ ಥರ ಯಾವ ಸ್ಟ್ರೈಕಲ್ಲಿ ಅತಿ ಕಡಿಮೆ ಲಾಸ್ ಆಗುತ್ತೋ ಅದು ಸೆಲ್ಲರ್ಸ್ ಪರ್ಸ್ಪೆಕ್ಟಿವಿಂದ ಮ್ಯಾಕ್ಸ್ ಪೇನ್ ಪಾಯಿಂಟ್ ಆಗುತ್ತೆ. ಈ ಕ್ಯಾಲ್ಕುಲೇಷನನ್ನು ನಾವು ಮಾಡುವಂಥ ಅಗತ್ಯ ಇಲ್ಲ, ಯಾಕಂದರೆ ನಮಗೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಇದು ರೆಡಿ ಸಿಗುತ್ತೆ. ಸೊ ಈಗ ಇದನ್ನು ನಾವು ಯಾವ ವೆಬ್ಸೈಟಿಂದ ತೆಗಿಬೋದು ಅನ್ನೋದನ್ನು ನೋಡೋಣ. ನೀವಿಲ್ಲಿ ನೋಡಿದ್ರೆ ನಿಫ್ಟಿ ಆಟ್ ಪ್ರೆಸೆಂಟ್ 19,400 ಇದೆ ಸ್ಪಾಟ್. ಸೊ ನಾನೀಗ ಇಲ್ಲಿ ನಿಫ್ಟಿ ಟ್ರೇಡರ್ ಅನ್ನೋ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ. ಸೊ ಇಲ್ಲಿ ನೀವು ನೋಡಿದ್ರೆ ಮ್ಯಾಕ್ಸ್ ಪೇನ್ 19,250 ಅಂತ ಇದೆ. ಇಲ್ಲಿ ನೀವು ನೋಡಿದ್ರೆ ಈ 19,250 ವ್ಯಾಲ್ಯೂ ಅಲ್ಲಿ ಓಪನ್ ಇಂಟ್ರೆಸ್ಟನ್ನೆಲ್ಲ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಮ್ಯಾಕ್ಸ್ ಪೇನ್ ಬರ್ತಾ ಇದೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಕರೆಂಟ್ಲಿ ನಿಫ್ಟಿ 19,400 ಆ್ಯಂಡ್ ಇಲ್ಲಿ ಮ್ಯಾಕ್ಸ್ ಪೇನ್ 19,250 ಸೊ ಮ್ಯಾಕ್ಸ್ ಪೇನ್ ಮತ್ತು ನಿಫ್ಟಿಯ ಕರೆಂಟ್ ವ್ಯಾಲ್ಯೂ ಅಲ್ಲಿ ಹೆಚ್ಚಿನ ಗ್ಯಾಪ್ ಇರೋದಿಲ್ಲ, ಅದು ಆಲ್ಮೋಸ್ಟ್ ಹತ್ತಿರ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಸ್ಟ್ರಾಟಜಿಯನ್ನು ಕೂಡ ಫಾರ್ಮ್ ಮಾಡ್ಬೋದು. ಇದಕ್ಕೆ ನಾವೊಂದು ಸಿಂಪಲ್ ಎಕ್ಸಾಂಪಲನ್ನು ತಗೊಳ್ಳೋಣ. ಈಗ ಮ್ಯಾಕ್ಸ್ ಪೇನ್ 19,650 ಅಂತ ನಾವು ಎಸ್ಯೂಮ್ ಮಾಡಿದ್ರೆ ನಿಫ್ಟಿ ಸ್ಪಾಟ್ 19,587 ಅಂತ ಇಟ್ಕೊಳ್ಳೋಣ. ಸೊ ಮ್ಯಾಕ್ಸ್ ಪೇನ್ ಪಾಯಿಂಟ್ 19,650 ನಿಫ್ಟಿ ಸ್ಪಾಟ್ ಈಗ 19,587 ಸೊ ಈ ಥರ ಆದಾಗ ನಾವಿಲ್ಲಿ ನೋಡ್ಬೋದು ನಿಫ್ಟಿ ಈ ಪೇನ್ ಪಾಯಿಂಟ್ಗಿಂತ ಕೆಳಗಿದೆ. ಆ್ಯಂಡ್ ಯೂಶ್ವಲಿ ಸೆಲ್ಲರ್ಸ್ ಏನು ಮಾಡ್ತಾರಂದರೆ ಆದಷ್ಟು ನಿಫ್ಟಿ ಮ್ಯಾಕ್ಸ್ ಪೇನ್ ಸ್ಟ್ರೈಕಲ್ಲೇ ಎಕ್ಸ್ಪೈರ್ ಆಗೋ ಥರ ನೋಡ್ತಾರೆ. ಅಂದರೆ ನಿಫ್ಟಿ ಸ್ಪಾಟ್ ಈಗ ಮ್ಯಾಕ್ಸ್ ಪೇನ್ ಪಾಯಿಂಟ್ಗಿಂತ ಕೆಳಗಿರೋದ್ರಿಂದ ಆದಷ್ಟು ಸೆಲ್ಲರ್ಸ್ ನಿಫ್ಟಿಯನ್ನು ಮ್ಯಾಕ್ಸ್ ಪೇನ್ ಎಡೆಗೆ ತಗೊಂಡು ಹೋಗಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ನಾವಿಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನಿಫ್ಟಿ ಇನ್ನೂ ಬುಲ್ಲಿಶ್ ಮೂಮೆಂಟನ್ನು ತೋರಿಸ್ಬೋದು ಅನ್ನೋದನ್ನು ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಈ ಥರ ಇದ್ದಾಗ ನಾವು ನಮ್ಮ ಸ್ಟ್ರಾಟಜಿಯನ್ನು ಕೂಡ ಇದರ ಬೇಸಿಸಲ್ಲಿ ಫಾರ್ಮ್ ಮಾಡ್ಬೋದು. ಸೊ ಈ ಮ್ಯಾಕ್ಸ್ ಪೇನನ್ನು ಯೂಸ್ ಮಾಡಿಕೊಂಡು ನಾವು ಇಂಟ್ರಾಡೇ ಸ್ಟ್ರಾಟಜಿಯನ್ನು ಕೂಡ ಮಾಡ್ಬೋದು, ಹಾಗೆ ಪೊಸಿಷನಲ್ ಸ್ಟ್ರಾಟಜಿಯನ್ನು ಕೂಡ ಮಾಡ್ಬೋದು. ಸೊ ಮೊದಲಿಗೆ ನಾವೀಗ ಇಂಟ್ರಾಡೇ ಟ್ರೇಡರ್ ಆಗಿದ್ದರೆ ಇದನ್ನು ಯಾವ ಥರ ನೋಡ್ಬೋದು ಅಂತ ನೋಡೋಣ.
ಯೂಶಲಿ ಮ್ಯಾಕ್ಸ್ ಪೇನನ್ನು ಥರ್ಸ್ಡೇಸ್ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಾದರೆ ಥರ್ಸ್ಡೇಸ್ ನೀವು ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು. ನೀವು ಮ್ಯಾಕ್ಸ್ ಪೇನ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ನಿಫ್ಟಿಯ ಸ್ಪಾಟ್ ಜೊತೆಗೆ ಕಂಪೇರ್ ಮಾಡ್ಬೋದು. ಸೊ ನಾನು ಈ ಎಕ್ಸಾಂಪಲನ್ನೇ ತಗೊಂಡ್ರೆ ಇಲ್ಲಿ ನಿಫ್ಟಿ ಸ್ಪಾಟ್ ಮ್ಯಾಕ್ಸ್ ಪೇನ್ಗಿಂತ ಕೆಳಗಿರೋದ್ರಿಂದ ಸೆಲ್ಲರ್ಸ್ ನಿಫ್ಟಿಯನ್ನು ಈ ಮ್ಯಾಕ್ಸ್ ಪೇನ್ ಎಡೆಗೆ ತಗೊಂಡು ಹೋಗ್ತಾರೆ ಅಂತ ನಾವು ಎಸ್ಯೂಮ್ ಮಾಡ್ಬೋದು. ಸೊ ನಾವು ನಮ್ಮ ಬೈಯಿಂಗ್ ಸ್ಟ್ರಾಟಜೀಸನ್ನು ಫಾರ್ಮ್ ಮಾಡ್ಬೋದು. ಅಂದರೆ ನಾವು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು, ಅಥವಾ ಪುಟ್ ಆಪ್ಷನನ್ನು ಸೆಲ್ ಮಾಡ್ಬೋದು, ಅಥವಾ ನಾವು ಬುಲ್ಲಿಶ್ ಸ್ಪ್ರೆಡನ್ನು ಕೂಡ ಮಾಡ್ಬೋದು. ಈಗ ಇದೇ ಎಕ್ಸಾಂಪಲನ್ನು ತಗೊಂಡ್ರೆ ಮ್ಯಾಕ್ಸ್ ಪೇನ್ 19650ಯಲ್ಲಿದ್ದು ನಿಫ್ಟಿ ಸ್ಪಾಟ್ ಈಗ 19640ಗೆ ಬಂದಿದೆ ಅಂತ ಎಸ್ಯೂಮ್ ಮಾಡೋಣ. ಸೊ ಈ ಥರ ಆದಾಗ ನಿಫ್ಟಿ ಸ್ಪಾಟ್ ಆಲ್ರೆಡಿ ಮ್ಯಾಕ್ಸ್ ಪೇನ್ ಹತ್ತಿರ ಇರೋದ್ರಿಂದ ನಾವು ಇಲ್ಲಿ ಬುಲ್ಲಿಶ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿದರೆ ನಮಗದು ವರ್ಕ್ ಆಗಲಿಕ್ಕಿಲ್ಲ. ಯಾಕಂದರೆ ಆಲ್ರೆಡಿ ನಿಫ್ಟಿ ಸ್ಪಾಟ್ ಮ್ಯಾಕ್ಸ್ ಪೇನ್ ಪಾಯಿಂಟ್ ಹತ್ತಿರ ಬಂದಿರೋದ್ರಿಂದ ಇಲ್ಲಿಂದ ಮತ್ತೆ ನಾವು ಬುಲ್ಲಿಶ್ ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯ ಆಗೋದಿಲ್ಲ. ಸೊ ನಿಫ್ಟಿ ಸ್ಪಾಟ್ ಮತ್ತು ಮ್ಯಾಕ್ಸ್ ಪೇನನ್ನು ಕಂಪೇರ್ ಮಾಡಿಕೊಂಡು ನಾವು ಬೈಯಿಂಗ್ ಸ್ಟ್ರಾಟಜಿ ಫಾರ್ಮ್ ಮಾಡಬೇಕಾ ಅಥವಾ ಸೆಲ್ಲಿಂಗ್ ಸ್ಟ್ರಾಟಜಿ ಫಾರ್ಮ್ ಮಾಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಮ್ಯಾಕ್ಸ್ ಪೇನ್ 19650 ಅಂತ ತಗೊಳ್ಳೋಣ. ಹಾಗೆ ನಿಫ್ಟಿ ಸ್ಪಾಟ್ 19750ಯಲ್ಲಿದೆ ಅಂತ ಎಸ್ಯೂಮ್ ಮಾಡೋಣ. ಸೊ ಇಲ್ಲಿ ನಿಫ್ಟಿ ಸ್ಪಾಟ್ ಮ್ಯಾಕ್ಸ್ ಪೇನ್ಗಿಂತ ತುಂಬ ಮೇಲಿದೆ. ಹಾಗಾಗಿ ನಾವಿಲ್ಲಿ ಡೌನ್ ಟ್ರೆಂಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಿಫ್ಟಿ ಡೌನ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ ಅಂತ ನಾವು ಎಸ್ಯೂಮ್ ಮಾಡಿ ನಾವು ಸೆಲ್ಲಿಂಗ್ ಸ್ಟ್ರಾಟಜೀಸ್ಗಳನ್ನು ಅಪ್ಲೈ ಮಾಡ್ಬೋದು. ಅಂದರೆ ನಾವು ಪುಟ್ಟನ್ನು ಬೈ ಮಾಡ್ಬೋದು, ಅಥವಾ ನಾವು ಕಾಲನ್ನು ಶಾರ್ಟ್ ಮಾಡ್ಬೋದು, ಅಥವಾ ನಾವು ಬ್ಯಾರಿಶ್ ಸ್ಪ್ರೆಡನ್ನು ಕೂಡ ಇಲ್ಲಿ ಮಾಡ್ಬೋದು. ಸೊ ಇದೆಲ್ಲ ಅಪ್ಲೈ ಆಗೋದು ಇಂಟ್ರಾಡೇಗೆ. ಈಗ ಪೊಸಿಷನಲ್ ಸ್ಟ್ರಾಟಜೀಸನ್ನು ಯಾವ ಥರ ಇದರ ಬೇಸಿಸ್ ಮೇಲೆ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೀವು ಅಯರ್ನ್ ಕಾಂಡರನ್ನು ಮಾಡ್ಬೋದು. ಎಗೇನ್ ನಾವು ಎಕ್ಸಾಂಪಲ್ ಆಗಿ ಮ್ಯಾಕ್ಸ್ ಪೇನನ್ನು ಅರೌಂಡ್ 19600 ಅಂತ ತಗೊಳ್ಳೋಣ. 19600 ಮ್ಯಾಕ್ಸ್ ಪೇನ್ ಆಗಿದ್ದರೆ ನೀವು ಮೊದಲಿಗೆ ಸ್ಟ್ರ್ಯಾಂಗಲನ್ನು ಫಾರ್ಮ್ ಮಾಡಬೇಕು. ಸೊ ಸ್ಟ್ರ್ಯಾಂಗಲ್ ಫಾರ್ಮ್ ಮಾಡೋದಕ್ಕೆ ನಾವು 19800 ಕಾಲ್ ಹಾಗೆ 19400 ಪುಟ್ ಇದನ್ನು ಸೆಲ್ ಮಾಡೋಣ. ಸೊ ಈಗ ನಮ್ಮ ಹತ್ರ ಸ್ಟ್ರ್ಯಾಂಗಲ್ ಫಾರ್ಮ್ ಆಗಿದೆ. ಈಗ ಇದಕ್ಕೆ ನಾವು ವಿಂಗ್ಸನ್ನು ಆ್ಯಡ್ ಮಾಡಬೇಕು. ಅಂದರೆ ನಾವು ಅರೌಂಡ್ 19900 ಕಾಲ್ ಹಾಗೆ ಅರೌಂಡ್ 19300 ಪುಟ್ಟನ್ನು ಬೈ ಮಾಡೋಣ. ಸೊ ಈಗ ಇಲ್ಲಿ ಅಯರ್ನ್ ಕಾಂಡರ್ ಫಾರ್ಮ್ ಆಯಿತು. ಅಂದರೆ ಫಸ್ಟಿಗೆ ನಾವು ಸ್ಟ್ರ್ಯಾಂಗಲನ್ನು ಮಾಡಿದ್ವಿ, ಆಮೇಲೆ ನಾವು 2 ವಿಂಗ್ಸನ್ನು ಆ್ಯಡ್ ಮಾಡಿದ್ವಿ. ಅಂದರೆ 19900 ಕಾಲನ್ನು ಬೈ ಮಾಡಿದ್ವಿ, 19300 ಪುಟ್ಟನ್ನು ಬೈ ಮಾಡಿದ್ವಿ. ಸೊ ಈಗ ಅಯರ್ನ್ ಕಾಂಡರ್ ಫಾರ್ಮ್ ಆಯಿತು. ಇದು ನಮ್ಮ ಪೊಸಿಷನಲ್ ಟ್ರೇಡಿಂಗ್ ಸ್ಟ್ರಾಟಜಿ. ಈಗ ನಾವು ಇಷ್ಟೇ ಮಾಡಿ ವೆಯ್ಟ್ ಮಾಡಿದ್ರೆ ಆಗುತ್ತಾ? ಖಂಡಿತ ಇಲ್ಲ. ಯಾಕಂದರೆ ನಾವು ಇದು ಪೊಸಿಷನಲ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದೇವೆ. ಸೊ ನಮಗೆ ಬೇಕಾದ ಹಾಗೆ ಈ ಮ್ಯಾಕ್ಸ್ ಪೇನನ್ನು ನೋಡಿಕೊಂಡು ನಾವು ಅಡ್ಜಸ್ಟ್ಮೆಂಟ್ಸನ್ನು ಕೂಡ ಮಾಡಬೇಕು. ಈಗ ಲೆಸ್ ದೆನ್ 100 ಪಾಯಿಂಟ್ಸ್ ಮೂಮೆಂಟಿಗೆ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸನ್ನು ಮಾಡುವಂಥ ಅಗತ್ಯ ಇರೋದಿಲ್ಲ. ಅಂದರೆ ಇಲ್ಲಿ ಮ್ಯಾಕ್ಸ್ ಪೇನ್ 19600 ಇದೆ ಆ್ಯಸ್ ಆಫ್ ನಾವು. ಸೊ 19550ಇಂದ 19650 ತನಕ ನಾವು ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟನ್ನು ಮಾಡುವ ನೆಸೆಸಿಟಿ ಇರೋದಿಲ್ಲ. ಅದೇ ಈ ರೇಂಜ್ಗಿಂತ ಹೆಚ್ಚಿನ ಮೂಮೆಂಟನ್ನು ನಾವು ಮ್ಯಾಕ್ಸ್ ಪೇನಲ್ಲಿ ನೋಡಿದಾಗ ನಾವು ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ಸನ್ನು ಮಾಡಬೇಕಾಗತ್ತೆ. ಸೊ ಈಗ ಮ್ಯಾಕ್ಸ್ ಪೇನ್ 19700ಗೆ ಬಂತು ಅಂತ ಎಸ್ಯೂಮ್ ಮಾಡಿ. ಸೊ ಈಗ ಅರೌಂಡ್ 100 ಪಾಯಿಂಟ್ಸ್ ಮೂಮೆಂಟನ್ನು ನಾವು ನೋಡಿದ್ವಿ. ಸೊ ಈ ಥರ ಮೂಮೆಂಟ್ ಆದಾಗ ಇಲ್ಲಿ ಆಬ್ವಿಯಸ್ಲಿ ನಿಮ್ಮ ಪುಟ್ ಲೆಗ್ ನಿಮಗೆ ಪ್ರಾಫಿಟನ್ನು ಕೊಡ್ತಾ ಇರುತ್ತೆ. ಸೊ ನೀವು ಈ 2 ಪುಟ್ ಲೆಗ್ಗನ್ನು ಎಕ್ಸಿಟ್ ಆಗಿ, ಅಂದರೆ 19400 ಪುಟ್ ನೀವೇನು ಸೆಲ್ ಮಾಡಿರ್ತೀರಾ ಹಾಗೆ 19300 ಪುಟ್ ನೀವೇನು ಬೈ ಮಾಡಿರ್ತೀರಾ, ಇದೆರಡನ್ನು ನೀವು ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ನೀವಿಲ್ಲಿ 19400 ಪಿ ಇ ಹಾಗೆ 19300 ಪಿ ಇ ಇದೆರಡನ್ನು ನೀವು ಎಕ್ಸಿಟ್ ಆಗ್ತೀರಾ. ಎಕ್ಸಿಟ್ ಆಗಿ ನೀವು ರೋಲ್ ಓವರ್ ಮಾಡ್ತೀರಾ, ಅಂದರೆ ನ್ಯೂ ಪೊಸಿಷನನ್ನು ತಗೊಳ್ತೀರಾ. ಯಾವುದರಲ್ಲಿ? ಪುಟ್ ಸೈಡಲ್ಲಿ. ಸೊ ನೀವಿಲ್ಲಿ 19600 ಪುಟ್ಟನ್ನು ಸೆಲ್ ಮಾಡ್ತೀರಾ, 19500 ಪುಟ್ಟನ್ನು ನೀವು ಬೈ ಮಾಡ್ತೀರಾ. ಸೊ ನಿಮ್ಮ ಪ್ರೀವಿಯಸ್ ಪೊಸಿಷನನ್ನು ನೀವು ಎಕ್ಸಿಟ್ ಆಗಿ ಇನ್ನೊಂದು ನ್ಯೂ ಪೊಸಿಷನನ್ನು ತಗೊಳ್ತೀರಾ. ಸೊ ಇದಕ್ಕೆ ನಾವು ರೋಲ್ ಓವರ್ ಅಂತ ಕೂಡ ಕರಿತೇವೆ. ಸೊ ಈ ಥರ ಮಾಡಿದಾಗ ನಿಮ್ಮ ಫಸ್ಟ್ ಅಡ್ಜಸ್ಟ್ಮೆಂಟ್ ಆಯಿತು. ಸೊ ಈ ಥರ ನೀವು ಮ್ಯಾಕ್ಸ್ ಪೇನ್ ಯಾವ ಥರ ಮೂಮೆಂಟನ್ನು ತೋರಿಸುತ್ತೆ ಅದನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ತಾ ಹೋಗಬೇಕು. ಇದು ಒಂದು ರೀತಿಯ ಅಡ್ಜಸ್ಟ್ಮೆಂಟ್.
ಈಗ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನಂದರೆ, ಇನ್ ಕೇಸ್ ನಿಮ್ಮ ಮ್ಯಾಕ್ಸ್ ಪೇನ್ ಮೂವ್ ಆಗ್ತಾ ಆಗ್ತಾ ನಮ್ಮ ಸೆಲ್ಲಿಂಗ್ ಸ್ಟ್ರೈಕ್ ಹತ್ರ ಬಂದರೆ, ಅಂದರೆ ಕಾಲ್ ಸೈಡ್ ಇರ್ಬೋದು ಅಥವಾ ಪುಟ್ ಸೈಡ್ ಇರ್ಬೋದು, ಆ ಸೆಲ್ಲಿಂಗ್ ಸ್ಟ್ರೈಕ್ ಹತ್ರ ಮ್ಯಾಕ್ಸ್ ಪೇನ್ ಮೂವ್ ಆದರೆ ಆಗ ನೀವು ಲಾಸನ್ನು ಬುಕ್ ಮಾಡಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಪೇನ್ 19,800 ರೀಚ್ ಆದಾಗ ನೀವಿಲ್ಲಿ ನೋಡ್ಬೋದು 19,800 ನಮ್ಮ ಹತ್ರ ಕಾಲ್ ಲೆಗ್ ಇದೆ, ನಾವಿಲ್ಲಿ ಸೆಲ್ ಮಾಡಿದ್ವಿ 19,800 ಸ್ಟ್ರೈಕನ್ನು. ಸೊ ಯಾವಾಗ ಮ್ಯಾಕ್ಸ್ ಪೇನ್ 19,800ಗೆ ಬರುತ್ತೋ ಆಗ ನೀವು ಈ ಪೊಸಿಷನನ್ನು ಎಕ್ಸಿಟ್ ಆಗಬೇಕಾಗತ್ತೆ, ಟೇಕಿಂಗ್ ದ ಲಾಸ್. ಅಂದರೆ 19,800 ಕಾಲ್ ನೀವೇನು ಆಲ್ರೆಡಿ ಸೆಲ್ ಮಾಡಿದ್ದೀರಾ ಇಲ್ಲಿ ಫಸ್ಟಿಗೆ, ಇದನ್ನು ನೀವು ಎಕ್ಸಿಟ್ ಆಗ್ತೀರಾ. ಅದೇ ಥರ ನೀವು ಇಲ್ಲಿ 19,900 ಕಾಲ್ ಏನು ವಿಂಗ್ಸ್ ನೀವು ಬೈ ಮಾಡಿದ್ದೀರಾ ಅದನ್ನು ಕೂಡ ನೀವು ಎಕ್ಸಿಟ್ ಆಗ್ತೀರಾ. 19,900 CE ಇದನ್ನು ಕೂಡ ನೀವು ಎಕ್ಸಿಟ್ ಆಗ್ತೀರಾ. ಈಗ ಇಲ್ಲಿ ನೀವು ನ್ಯೂ ಪೊಸಿಷನನ್ನು ಆ್ಯಡ್ ಮಾಡ್ತೀರಾ. 20,000 ಕಾಲನ್ನು ನೀವು ಸೆಲ್ ಮಾಡ್ತೀರಾ, ಹಾಗೆ ನೀವು 20,100 ಕಾಲನ್ನು ಬೈ ಮಾಡ್ತೀರಾ. ಸೊ ಈ ಥರ ಮಾಡೋದ್ರಿಂದ ನೀವೀಗ ಕಾಲ್ ಲೆಗ್ಗನ್ನು ಎಕ್ಸಿಟ್ ಆಗಿ ಹೊಸ ಕಾಲ್ ಪೊಸಿಷನನ್ನು ನೀವು ಆ್ಯಡ್ ಮಾಡ್ಕೊಳ್ತೀರಾ. ಸೊ ಇದು ಯಾವಾಗ ನಿಮ್ಮ ಮ್ಯಾಕ್ಸ್ ಪೇನ್ ನಿಮ್ಮ ಸೆಲ್ಲಿಂಗ್ ಸ್ಟ್ರೈಕ್ ಹತ್ರ ಬಂದಾಗ ಮಾತ್ರ. ಸೊ ಫಸ್ಟ್ ಕೇಸಲ್ಲಿ ನೀವು ಮ್ಯಾಕ್ಸ್ ಪೇನನ್ನು ಮೂಮೆಂಟನ್ನು ನೋಡಿಕೊಂಡು ಪ್ರಾಫಿಟೇಬಲ್ ಲೆಗ್ಗನ್ನು ಎಕ್ಸಿಟ್ ಆಗಿ ಹೊಸ ಪೊಸಿಷನನ್ನು ಆ್ಯಡ್ ಮಾಡ್ತೀರಾ, ಅಂದರೆ ರೋಲ್ ಓವರ್ ಮಾಡ್ತೀರಾ. ಸೆಕೆಂಡ್ ಕೇಸಲ್ಲಿ ಯಾವಾಗ ಮ್ಯಾಕ್ಸ್ ಪೇನ್ ನಿಮ್ಮ ಸೆಲ್ಲಿಂಗ್ ಸ್ಟ್ರೈಕ್ ಹತ್ರ ಬರುತ್ತೋ ಕಾಲ್ ಅಥವಾ ಪುಟ್, ಆಗ ನೀವು ಲಾಸಲ್ಲಿ ಆ ಲೆಗ್ಗನ್ನು ಎಕ್ಸಿಟ್ ಆಗ್ತೀರಾ, ಮತ್ತೆ ಹೊಸ ಪೊಸಿಷನನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋದರೆ ನಿಮಗೆ ಈ ಮ್ಯಾಕ್ಸ್ ಪೇನನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಹಣವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರ ನೀವು ಮ್ಯಾಕ್ಸ್ ಪೇನನ್ನು ಯೂಸ್ ಮಾಡಿಕೊಂಡು ಇಂಟ್ರಾಡೇ ಸ್ಟ್ರಾಟಜಿ ಕೂಡ ಮಾಡ್ಬೋದು, ಅದೇ ಥರ ಪೊಸಿಷನಲ್ ಸ್ಟ್ರಾಟಜಿ ಕೂಡ ನೀವು ಮಾಡ್ಬೋದು. ಸೊ ಇದನ್ನು ಫಾಲೋ ಮಾಡೋದ್ರಿಂದ ಇಲ್ಲಿ ಸಡನ್ ಸ್ಪೈಕ್ಗಳು ಬರುವಂಥದ್ದು ಕಮ್ಮಿ ಆಗುತ್ತೆ. ಯಾಕಂದರೆ ಮ್ಯಾಕ್ಸ್ ಪೇನಲ್ಲಿ ಸಡನ್ ಸ್ಪೈಕ್ಸ್ ಆಗೋದು ತುಂಬ ರೇರ್. ಹಾಗಾಗಿ ನಿಮಗೆ ಆ ಸಡನ್ ಸ್ಪೈಕ್ಸಿಂದ ಆಗುವಂತಹ ಪ್ರಾಬ್ಲಮ್ಸ್ ಕೂಡ ನೀವು ಈ ಥರ ಸ್ಟ್ರಾಟಜಿ ಮಾಡೋದ್ರಿಂದ ಅವಾಯ್ಡ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.